ಒಂದು ಜಿಲ್ಲೆ ಸಮಗ್ರ ಅಭಿವೃದ್ಧಿ ಕಾಣಬೇಕು ಅಂದ್ರೆ ಅಲ್ಲಿನ ನಾಯಕರಿಗೆ ಬದ್ಧತೆ ಇರಬೇಕು, ಜೊತೆಗೆ ಶ್ರದ್ಧೆ, ಗುರಿ, ಛಲ, ಹಠವೂ ಇರಬೇಕು. ಅಂತಹ ಎಲ್ಲಾ ಗುಣಗಳನ್ನ ಹೊಂದಿರೋ ಬಿಎಸ್ ಯಡಿಯೂರಪ್ಪ ಇಡೀ ಶಿವಮೊಗ್ಗದ ಸಮಗ್ರ ಅಭಿವೃದ್ಧಿಯ ಹರಿಕಾರರು ಹೌದು. ಶಿವಮೊಗ್ಗದ ಅವರ ಒಡನಾಡಿಗಳು ಆಗಿರೋ ದಶಕಗಳಿಂದಲೂ ಅವರು ಹೋರಾಟದಲ್ಲಿ ಭಾಗಿಯಾಗ್ತಾ ಇರೋ ಶಾಸಕರು, ಉದ್ಯಮಿಗಳು ಕಂಡಂತೆ ಯಡಿಯೂರಪ್ಪ ಹೋರಾಟ ಮತ್ತು ಅಭಿವೃದ್ಧಿಯಲ್ಲಿ ಭಾರಿ ಹಠವಾದಿ. ಎಲ್ಲ ಯೋಚನೆಗಳು ಯಾವುದೂ ಕೂಡ ದಾರಿ ತಪ್ಪಲಿಲ್ಲ, ಎಲ್ಲವೂ ಸಾಕಾರಗೊಳ್ಳುತ್ತೆ. ಶಿವಮೊಗ್ಗದ ಗಾಂಧಿ BH ರೋಡ್ ಇವತ್ತು ಅವರಿದ್ದಾಗಲೇ, ನಮ್ಮ ಸರ್ಕಾರಗಳಿದ್ದಾಗಲೇ, ಯಡಿಯೂರಪ್ಪನವರಿದ್ದಾಗಲೇ ಆಗಿದ್ದು. ಮೆಡಿಕಲ್ ಕಾಲೇಜ್ ಎಲ್ಲಿ ಮಾಡಬೇಕು ಅಂತ ಬೊಮ್ಮೆ ಹೊಡಿತಾ ಇದ್ರು, ಬಸ್ ಸ್ಟ್ಯಾಂಡ್ ಎಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರು, ಮಾಡಿ ಬಿಸಾಕ್ಬಿಟ್ರು ಯಡಿಯೂರಪ್ಪನವರು. ಹಳ್ಳಿಗಳಲ್ಲಿ ಅಭಿವೃದ್ಧಿ ಬರೀ ಶಿವಮೊಗ್ಗ ಜಿಲ್ಲೆ ಒಂದೇ ಮಾಡಿದ್ದಲ್ಲ ಅವರು. ಒಂದು ಘಟನೆ ಕಣ್ಮಂದು ನಮ್ಗೆ ಬರ್ತಾ ಇರೋದು ಯಾವ್ದು ಗೊತ್ತೇನೋ, ಅಂಜನಾಪುರ ಜಲಾಶಯ ಒಡೆದೋಗ್ಬಿಡ್ತು. ನುಡಿದಂತೆ ನಡೆಯುವ ವ್ಯಕ್ತಿತ್ವ, ಹೇಳಿದ ಕೆಲಸ ಮುಗಿಸೋ ಪ್ರಾಮಾಣಿಕತೆ. ಶಿವಮೊಗ್ಗದ ಸಮಗ್ರ ಅಭಿವೃದ್ಧಿಗೆ ಪಣ ತೊಟ್ಟಿದ್ದೇ ಬಿಎಸ್ ಯಡಿಯೂರಪ್ಪ. ಬಿಎಸ್ವೈ ಇಲ್ಲದೆ ಇದ್ದಲ್ಲಿ ಶಿವಮೊಗ್ಗ ಜನರಿಗೆ ಸಿಗ್ತಿರ್ಲಿಲ್ಲ ಕುಡಿಯೋ ನೀರು. ಯಡಿಯೂರಪ್ಪ ಮೊಟ್ಟ ಮೊದಲು ಮುಖ್ಯಮಂತ್ರಿ ಆದಾಗ ಮೊದಲು ಮಾಡಿದಂಥ ಕೆಲಸ ಯಾವುದು ಗೊತ್ತಾ? ಮುಖ್ಯಮಂತ್ರಿ ಅದಕ್ಕಿಂತ ಜಾಸ್ತಿ, ಅದಕ್ಕಿಂತ ಮುಂಚೆ ಅವರು ಉಪಮುಖ್ಯಮಂತ್ರಿ ಆಯಿತು ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ, ಫೈನಾನ್ಸ್ ಮಿನಿಸ್ಟ್ರು. ಮೊದಲು ಸಿಗ್ನೇಚರ್ ಯಾವುದಕ್ಕೆ ಹಾಕಿದ್ದು ಗೊತ್ತಾ? ಅವರು ಶಿವಮೊಗ್ಗ ನಗರದ ಕುಡಿಯೋ ನೀರಿನ ಯೋಜನೆಗೆ. ಇದು ಈ ದೇಶದ ಈ ಶಿವಮೊಗ್ಗ ಜಿಲ್ಲೆಯ ಜನ, ಶಿವಮೊಗ್ಗ ನಗರದ ಜನ ಮರಿಲಿಕ್ಕೆ ಸಾಧ್ಯ ಇಲ್ಲ ರೀ. ಒಬ್ಬ ಹೋರಾಟಗಾರ ಹೇಗಿರಬೇಕು, ಜಿಲ್ಲೆಗಾಗಿ ಹೇಗೆ ಹೋರಾಟವನ್ನ ಮಾಡಬೇಕು, ಆ ಹೋರಾಟದಿಂದಲೇ ಅಧಿಕಾರಕ್ಕೇರಿದಾಗ ಅವುಗಳನ್ನ ಹೇಗೆ ಇಂಪ್ಲಿಮೆಂಟ್ ಮಾಡಿಕೊಳ್ಬೇಕು ಅನ್ನೋದಕ್ಕೆ ಬಿಎಸ್ ಯಡಿಯೂರಪ್ಪನವರೇ ಸಾಕ್ಷಿ. ಶಿವಮೊಗ್ಗ ಜಿಲ್ಲೆಯ ಜನರಿಗಾಗಿ, ಜಿಲ್ಲೆಯ ಅಭಿವೃದ್ಧಿಗಾಗಿ ಟೊಂಕ ಕಟ್ಟಿ ನಿಂತಿದ್ದ ಯಡಿಯೂರಪ್ಪ ತಮ್ಮ ಬಳಗವನ್ನ ಚಳುವಳಿಯಿಂದಲೇ ಹುರಿದುಂಬಿಸುತ್ತಿದ್ದ ಯಡಿಯೂರಪ್ಪ ಇಡೀ ಶಿವಮೊಗ್ಗ ನಗರಕ್ಕೆ ಕುಡಿಯೋ ನೀರು ಕೊಟ್ಟ ಆಧುನಿಕ ಭಗೀರಥ. ಕರುನಾಡಲ್ಲಿ ಕಮಲವನ್ನು ಅರಳಿಸಿದ ಸಂತ, ಜನಸೇವೆಗಾಗಿ ಜನ್ಮ ಮೀಸಲಿಟ್ಟ ಧೀಮಂತ. ಹೋರಾಟವನ್ನೇ ಉಸಿರಾಗಿಸಿಕೊಂಡಿದ್ದ ಬಿಎಸ್ ಯಡಿಯೂರಪ್ಪ 1983ರ ಚುನಾವಣೆಯಲ್ಲಿ ಭರ್ಜರಿಯಾಗಿ ಜಯಗಳಿಸಿದ್ರು. ಆಗ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರಕ್ಕೆ 18 ಜನ ಬೆಂಬಲವನ್ನ ಕೊಟ್ಟಿದ್ರು. ಬಳಿಕ 1988ರಲ್ಲಿ ಮತ್ತೆ ಎಲೆಕ್ಷನ್ ನಡೆದಾಗ ಬಿಎಸ್ವೈ ಭಾರಿ ಬಹುಮತದಿಂದ ಆರಿಸಿ ಬಂದಿದ್ರು. ಇವರ ಜೊತೆ ಬೆಳ್ತಂಗಡಿಯಿಂದ ವಸಂತ್ ಬಂಗೇರ ಆಯ್ಕೆಯಾಗಿದ್ರು. ಉಳಿದವರು ಸೋತು ಹೋಗಿದ್ರು. ಅದೇ ವೇಳೆ ಪಗರ್ ಹುಕುಂ ಅಡಿಯಲ್ಲಿ ರೈತರನ್ನ ಒಕ್ಕಲೆಬ್ಬಿಸೋ ಕೆಲಸ ಶುರುವಾಗಿತ್ತು. ಅದೇ ಸಂದರ್ಭದಲ್ಲಿ ವಸಂತ್ ಬಂಗೇರ ಅವರನ್ನ ಹೆಗಡೆ ಅವರು ಪಕ್ಷಕ್ಕೆ ಸೆಳೆದ್ರು. ಬಳಿಕ ಒಬ್ಬರೇ ಆಗಿದ್ದ ಬಿಎಸ್ವೈ ಅವರು ಏಕಾಂಗಿ ಸತ್ಯಾಗ್ರಹವನ್ನ ನಡೆಸಿ ಬಗರ್ ಹುಕುಂ ಬಿಲ್ ವಾಪಸ್ ಪಡೆಯುವಂತೆ ಮಾಡುವಲ್ಲಿ ಸಕ್ಸಸ್ ಆದ್ರು. ಇದು ಶಿವಮೊಗ್ಗ ಜಿಲ್ಲೆಗೆ ಕೊಟ್ಟ ಮೊದಲ ಬಿಗ್ ಗಿಫ್ಟ್.